ವೀರಣ್ಣವ್ರೆ, ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಂತೂ ನಮ್ ವೀರಣ್ಣವರು ಅನ್ಕೊಂಡಂಗೆ ಹರಕೆ ತೀರ್ಸಿದ್ರು. ಹೋಗೋಣ ಬನ್ನಿ. ವೀರಣ್ಣ, ಒಳ್ಳೆ ರೀತಿಲಿ ಪೂಜೆ ಆಯ್ತು. ಕೊಡಿ, ವಿಶ್ರಾಂತಿ ತಗೊಳ್ಳಿ. ನಡೀರಿ ಯಜಮಾನ್ರೆ. ಈ ರವಿ ಎಲ್ಲಿಂದ ಬಂದ? ದಿಢೀರಂತ ಸಂಬಂಧನ ಇಲ್ದಂಗೆ. ಅವನೆಲ್ ಬಂದ? ನಿಮ್ಮ ಅತ್ಕೆ ಹೋಗಿ ಅವನ್ನ ಕೆತ್ಕಿ ಅವನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲ ಅಂದ್ರೆ ಅವನ್ಗೆ ಹೇಗೆ ಗೊತ್ತಾಗ್ತಿತ್ತು? ಅವನಾಗ ಅವನ್ ಬರ್ಲಿಲ್ಲ, ಅರ್ಥ ಆಯ್ತಾ? ಅವನೊಬ್ಬ ಸುಳ್ಳ, ಮೋಸ್ಗಾರ. ಅವನ್ ಮಾತಕ್ಕೆ ನಾವ್ಯಾಕೆ ಹೆದರ್ಕೋಬೇಕು? ಅದು ನಮಗ್ ಮಾತ್ರ ಗೊತ್ತು, ಪ್ರಪಂಚಕ್ಕಲ್ಲ. ಅರ್ಥ ಮಾಡ್ಕೊಳ್ದೆ ಮಾತಾಡ್ಬೇಡಿ. ಇವಾಗಿರೋ ಪರಿಸ್ಥಿತಿಲಿ ನಾವು ಫೇಸ್ ಮಾಡ್ಲೇಬೇಕು. ನಾವ್ ಅವತ್ತು ಅವನಿಗೆ 10 ಲಕ್ಷ ಕೊಟ್ಟಾಗ ಅವನನ್ನ ಹೇಗಾದ್ರೂ ಹಿಡ್ದು ಹೆದ್ರಿಸಿ 10 ಲಕ್ಷನ ವಾಪಸ್ ತಗೋಬೇಕು ಅಂತ ನಾನ್ ಅನ್ಕೊಂಡೆ. ಆದ್ರೆ ಇವಾಗ ಅನ್ನಿಸ್ತಾ ಇದೆ ಈ ಜನ್ಮದಲ್ಲಿ ಅದ್ ಸಾಧ್ಯ ಇಲ್ಲ ಅಂತ. ಯಾಕ್ ಗೊತ್ತಾ? ಶಾಂತಿ ಸತ್ ಹೋಗಿದ್ದಾರೆ. ಇವಾಗ ಅವನ್ ಹಿಟ್ಟ ನಮ್ಮೇಲ್ ಬಿಗಿ ಆಗಿದೆ. ಅವನ್ ಅದನ್ನೇ ಹೇಳಿ ಹೇಳಿ ಹೆದರಿಸ್ತಾ ಇದ್ದಾನೆ. ನಾನ್ ಯಾವತ್ತೂ ಅವನ್ನ ಏನು ಮಾಡಕ್ ಆಗಲ್ಲ. ಏನು ಗೊತ್ತಾ, ಅವನಿಂದ ನಾವ್ ಎಷ್ಟು ದೂರ ಇರ್ತೀವೋ ಅಷ್ಟು ಅವನ್ ಸೈಲೆಂಟ್ ಆಗಿರ್ತಾನೆ. ನಾವೇನಾದ್ರೂ ಕೆಣ್ಕಕ್ ಹೋದ್ರೆ ಅವನ್ ರಿವರ್ಸ್ ಆಗ್ತಾನೆ. ಹಾಗಂತೀಯ? ಬೇರೆ ಏನು ನಮ್ಮಿಂದ ಮಾಡಕ್ಕಾಗಲ್ವ ಮಾತ್ರ? ಏನ್ ಮಾಡ್ಬೋದು ಸುಶಾಂತ್? ನೀವೇ ಯೋಚನೆ ಮಾಡಿ ಹೇಳಿ. ಇವಾಗ ನಾವು ಹೊಸ ಪ್ರಾಜೆಕ್ಟ್ನ ಕೈಗೆ ತಗೊಂಡಿದೀವಿ. ಮನೆ ಪತ್ರದ ಮೇಲೆ ಸಾಲನ್ನು ತಗೊಂಡಿದೀವಿ. ಇನ್ಶೂರೆನ್ಸ್ ದುಡ್ಡು ಬರ್ತಾ ಇದೆ. ಈ ಟೈಮಲ್ಲಿ ನಾವ್ ಅವನ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅವನ್ ಏನ್ ಬೇಕಾದ್ರೂ ಮಾಡ್ತಾನೆ. ನಾವ್ ರಿಯಾಕ್ಟ್ ಮಾಡಕ್ಕಾಗತ್ತಾ? ಇಲ್ಲ ಮಂತ್ರ, ಯಾಕೋ ಏನೋ ಸರಿ ಹೋಗ್ತಿಲ್ಲ. ಅವನ್ ಬಂದ್ ಅಷ್ಟೊಂದು ಮಾತಾಡ್ದಾಗ್ಲೇ 4 ಬಿಗಿದು ಹಲ್ಲುದ್ರಿಸಿ ಕಳಿಸ್ಬೇಕಿತ್ತು. ನಾನು ಹಾಗೆ ಅನ್ಕೊಂಡೆ. ಆಮೇಲೆ ಯೋಚನೆ ಮಾಡ್ದೆ,
ಹೇಗ್ ಹೊಡಿಲಿ ಅವನ್ನ? ನಮ್ ಜುಟ್ಟು ಅವನ್ ಕೈಲಿದೆ ಸುಶಾಂತ್. ನೋಡಿ ಸುಶಾಂತ್, ಶಾಂತಿ ಇನ್ಶೂರೆನ್ಸ್ ವಿಚಾರದಲ್ಲಿ ನಾವೇನ್ ಮಾಡಿದೀವಿ ಅಂತ ನಿಮ್ಗೂ ಗೊತ್ತು, ನನಗೂ ಗೊತ್ತು. ಅದೇನಾದ್ರೂ ಅವನಿಗೆ ಗೊತ್ತಾಗಿ ಒಂಚೂರು ಬಾಯ್ ಬಿಟ್ರೆ ಆಟೋಮೆಟಿಕ್ ಆಗಿ ನಾವಿಬ್ರು ಒಳಗೆ ಹೋಗ್ತೀವಿ. ನಾವೇನ್ ಶಾಂತಿ ಸಾವಿಗೆ ಕಾರಣ ಆಗಿಲ್ಲ. ಆದ್ರೂ ಇಡೀ ಪ್ರಪಂಚನೇ ಇವ್ರೇನೋ ಮಾಡಿದ್ದಾರೆ ಅನ್ನೋ ತರ ಹೇಳ್ತಾ ಇದ್ದಾರೆ. ನಿಮ್ಮ ಅತ್ಕೆಗೆ ಏನ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ದೇನೆ ಮಾತಾಡ್ತಿದ್ದಾರೆ. ಅಂಥದ್ರಲ್ಲಿ ಚಿಕ್ಕ ವಿಷಯ ಸಿಕ್ಕ್ರೆ ಅಷ್ಟೇ, ನಮ್ ಕತೆನೇ ಮುಗ್ದೋಗುತ್ತೆ. ನೀವು ಬೆಳಿಗ್ಗೆ ನಿಮ್ಮ ಅಣ್ಣನ್ ಕರೆಸ್ಕೊಂಡು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ. ನೀವ್ ಆಡೋ ಮಾತು ಹೇಗಿರ್ಬೇಕು ಅಂದ್ರೆ ಅವನ್ ಸೈಲೆಂಟ್ ಆಗ್ಬಿಡ್ಬೇಕು. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಅತ್ಕೆ ನಮ್ ವಿಷಯಕ್ಕೆ ಬರ್ಲೇಬಾರ್ದು. ಆ ರೀತಿ ಮಾಡಿ. ಸರಿ, ನಾನು ಮಾತಾಡಿ ನೋಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ. ರವಿ ವಿಷಯವಾಗಿ ನಾವ್ ಏನೂ ಮಾಡಕ್ಕಾಗಲ್ಲ. 10 ಲಕ್ಷ ಕೊಟ್ಟಿದ್ದಷ್ಟು ಹೋಯ್ತು, ಬಿಟ್ಬಿಡಿ ಅದನ್ನ. ಅದ್ರಲ್ಲಿ ನಾವೇನಾದ್ರೂ ತಪ್ಪು ಹುಡ್ಕೋಕ್ ಹೋದ್ರೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಹೇಗಿದ್ರು ನಮಗೆ ಇನ್ಶೂರೆನ್ಸ್ ಅಮೌಂಟ್ ಬರ್ತಾ ಇದೆ. ರವಿ ಕೊಟ್ಟಿರೋ ಹಣನ ಮತ್ಬಿಡೋಣ ಅಲ್ವಾ? ನೀನ್ ಹೇಳ್ತಿರೋದು ಸರಿ ಮಂತ್ರ. ಈ ರವಿ ವಿಚಾರನೂ ಅತ್ಗೆ ಜಗಳದ ಜೊತೆನೆ ಸೇರ್ಕೊಂಡ್ಬಿಟ್ಟಿದೆ. ಇಷ್ಟೊತ್ತು ತನಕ ನಾನು ರವಿನೇ ದೊಡ್ಡದಾಗಿ ನೋಡ್ತಾ ಇದ್ದೆ. ಅತ್ಗೆನ ಇದರಿಂದ ದೂರ ಇಟ್ರೆ ಎಲ್ಲ ಕ್ಲಿಯರ್ ಆಗತ್ತೆ ಅಂತ ನೀನ್ ಹೇಳಿದ್ಮೇಲೆ ಅರ್ಥ ಆಗ್ತಿದೆ. ಈ ಕೆಲಸನ ನಾಳೆ ಬೆಳಗ್ಗೆನೆ ಮಾಡ್ಬಿಡ್ತೀನಿ. ಸಾಧನಾ, ನಿನ್ನನ್ನ ಹೇಗ್ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನಿನ್ನ ಮೈದ್ನನ್ ಮುಖಾಂತರನೇ ನಿನ್ನ ಹೊಡಿತಾ ಇದ್ದೀನಿ. ನಾನ್ ಹೊಡೆದ್ರೆ ಅರ್ಥ ಬೇರೆನೇ ಇರುತ್ತೆ, ಆದ್ರೆ ಸುಶಾಂತ್ ಹೊಡೆದ್ರೆ ಅದರ ಅರ್ಥ ಇನ್ನೂ ಬೇರೆ ಇರುತ್ತೆ. ನೀನು ಸೋಲ್ತೀಯ, ಈ ಮಂತ್ರ ಗೆಲ್ತಾಳೆ.